ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೀನ ರಾಶಿಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಮೀನ ರಾಶಿ ಹಾಗೆ ಗುರುಬಲ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಅನಿಲ್ ಗುರೂಜಿ, ನಾಡಿ ಜ್ಯೋತಿಷ್ಯ ಆಚಾರ್ಯರು. ಸೊ ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಗುರುಜಿ, ನಾನು ಹೇಳ್ತಾ ಇದ್ದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೀನ ರಾಶಿಯ ಕುರಿತಂತೆ ಮಾತನಾಡ್ತಾ ಹೋಗೋಣ ಅಂತ ಹೇಳಿ. ಮೀನ ರಾಶಿ ಬಹಳ ವಿಶೇಷವಾಗಿ ಗುರುಬಲಕ್ಕೆ ಏನು ಸಂಬಂಧ ಅಂತ ಹೇಳಿ ತಿಳಿಸ್ತಾ ಹೋಗೋದಾದ್ರೆ? ಹೌದಮ್ಮ, ಒಂದು ವಿಶೇಷವಾದ ಪ್ರಶ್ನೆಯನ್ನು ಕೇಳಿದ್ರೆ ಮೀನ ರಾಶಿಯ ಬಗ್ಗೆ ಇವತ್ತೇ ಯಾಕೆ ಮಾತನಾಡುವಂಥದ್ದು ಅಂತ. ಮೊದಲನೇದಾಗಿ ಮೀನ ರಾಶಿಗೆ ಶನಿಯ ಸಂಚಾರ ಇರುವಂಥದ್ದು ವಿಶೇಷ. ಅದೆಲ್ಲ ಗೊತ್ತಿದೆ ಗುರುಜಿ. ಮೀನ ರಾಶಿಗೆ ಶನಿ ಸಂಚಾರ ಇದೆ, ಅದರಿಂದ ಪ್ರಯೋಜನ ಏನು ಅನ್ನೋದು ಗೊತ್ತಾಗಬೇಕಲ್ವಾ. ಮೀನರಾಶಿಯವರು ಈಗಿನ ಪರಿಸ್ಥಿತಿಯನ್ನು ಒಂದು ಸತಿ ಅವಲೋಕನೆ ಮಾಡ್ಕೊಳ್ಳೋಣ. ಯಾಕೆ ಗೊತ್ತಾ? ಶನಿ ಪರ್ಮನೆಂಟ್ ಅಸೆಟ್ಟನ್ನು ಕೊಡುವಂಥವನು ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಯಾಕೆ ವಿಚಾರ ಮಾತಾಡ್ತಾ ಇದ್ದೀನಿ ಅಂದರೆ, ಮೀನರಾಶಿಯವರಿಗೆ ಭಯ ಶುರುವಾಗಿರುತ್ತೆ. ಜನ್ಮದಲ್ಲೇ ಶನಿ ಇರುವಾಗ ಆ ಶನಿಯಿಂದ ಕಂಟಕಗಳಾಗುತ್ತದೆಯೇ ಅನ್ನುವಂಥ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡ್ತಾ ಇರುತ್ತೆ ಅಲ್ವಾ. ಹಾಗಾಗಿ ಆ ಪ್ರಶ್ನೆಗೆಲ್ಲ ಉತ್ತರ ಕೊಡೋದಕ್ಕೆ ಅಂತಲೇ ವಿಶೇಷವಾದ ಸಂಚಿಕೆ ಇದು. ಮೊದಲನೇ ವಿಚಾರ. ಎರಡನೇದೇನು? ಮೀನರಾಶಿಯಲ್ಲಿರುವ ಶನಿಯು 2.5 ವರ್ಷ ಅಲ್ಲೇ ಇರ್ತಾರೆ ನೋಡಿ. ಯಾವುದಾದರೂ ಮನುಷ್ಯನಿಗೆ ಸುದೀರ್ಘವಾಗಿ 2.5 ವರ್ಷ ಸಂಪತ್ತು ಬರ್ತಾನೇ ಇರುತ್ತೆ ಅಂದರೆ ಅವ್ನಿಗೆ ಯಾವುದೋ ಮಟ್ಟಕ್ಕೆ ಕೊಟ್ಟೋಗ್ತಾನಲ್ವಮ್ಮ. ಅದೇ ಥರ 2.5 ವರ್ಷ ಕಷ್ಟನೇ ಇರುತ್ತೆ ಅಂದರೆ ಅವ್ನು ಇನ್ನೊಂದು ಸತಿ ಜೀವನದಲ್ಲಿ ಮೇಲೆ ಬರ್ತಾನೋ ಇಲ್ವೋ ಅನ್ನೋಂಥ ಭಯನೂ ಇರುತ್ತಲ್ವಮ್ಮ. ಅದೇ ರೀತಿಯಾಗಿ 2.5 ವರ್ಷಗಳ ಕಾಲ ಸಮತೋಲನವಾದ ಜೀವನವನ್ನು ಕೊಡುವಂಥ ಗ್ರಹ ಶನಿ. ಹಾಗಾಗಿ ಯಾವುದೇ ರಾಶಿಯಲ್ಲಾಗಲಿ ಶನಿಯ ಸಂಚಾರ ಅನ್ನುವಂಥದ್ದು ಇದ್ದಾಗ ಯಥೇಚ್ಛವಾದಂತಹ ವಿಚಾರಗಳನ್ನು ನಿಮಗೆ ತಿಳಿಸಿಕೊಡುವಂತಹ ಕೆಲಸಗಳನ್ನು ಶನಿಗ್ರಹ ಮಾಡುತ್ತೆ. ಯಾಕೆ ಈ ವಿಚಾರನ ಮಾತಾಡ್ತಾ ಇದ್ದೀನಿ ಅಂದರೆ, ಮೀನರಾಶಿಯಲ್ಲಿ ಶನಿಯ ಸಂಚಾರ ಇರುವಂತಹದ್ದು. ಈಗ ಮೀನರಾಶಿಯವರ ಪರಿಸ್ಥಿತಿಗಳನ್ನು ನೋಡ್ತಾ ಹೋಗೋಣ. ಮೀನರಾಶಿಯವರಿಗೆ ಶನಿಯ ಸಂಚಾರ ನಿಮ್ಮವರು ಯಾರು ಅಥವಾ ನಿಮ್ಮ ತನ ಏನು ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರತ್ತೆ. ಹೌದು, ನಮ್ಗೆ ಅದೇ ಥರ ಅನುಭವ ಆಗ್ತಾ ಇದೆ ಅಂತಲೇ ನಿಮ್ಗೆ ಅನಿಸ್ಬೇಕು. ಕಾರಣ ಏನು ಗೊತ್ತಾ? ಮೀನರಾಶಿಯಲ್ಲಿ ಶನಿಯ ಸಂಚಾರ. ಒಂದನೇ ಪಾಯಿಂಟ್. ಎರಡನೇ ವಿಚಾರ ಏನು ಗೊತ್ತಾ? ಮೀನರಾಶಿಯ ಶನಿ ನಿಮ್ಮನ್ನು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನಿಧಾನವನ್ನು ತಂದುಕೊಡ್ತಾ ಇರ್ತಾನೆ. ಯಾಕೆ ಗೊತ್ತಾ? ಅವಲೋಕಿಸುವಂತಹ ಸಮಯವನ್ನು ಯಥೇಚ್ಛವಾಗಿ ಕೊಡುವಂಥವನು ಶನೈಶ್ಚರ. ಶನೈಶ್ಚರನ ದರ್ಶನ ಮಾಡಿದ ತಕ್ಷಣ ಚೆನ್ನಾಗಾಗತ್ತೆ. ಹೌದು, ನಿಜ. ದೇವರ ದರ್ಶನದಿಂದ ಚೆನ್ನಾಗಾಗತ್ತೆ. ಯಾವ ವಿಚಾರಗಳು ಚೆನ್ನಾಗಾಗತ್ತೆ ಅಥವಾ ಶನಿಯಿಂದ ನಿಮಗೆ ಆಗಬೇಕಾದ ಕೆಲಸಗಳು ಏನು, ಇದೆಲ್ಲವನ್ನು ಮೀನರಾಶಿಯವರಿಗೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ಕೇಳಿ. ಮೀನರಾಶಿಯವರು ನೀವು ಮಾಡುತ್ತಿರುವಂತಹ ಎಲ್ಲ ಕೆಲಸವನ್ನು ಒಮ್ಮೆ ಅವಲೋಕಿಸಿಕೊಳ್ಳುವುದು ಒಳ್ಳೆಯದು. ಏನು ಅವಲೋಕನ ಅಂದರೆ, ಆ ಕೆಲಸ ನಮಗೆ ಆಗಬರುತ್ತಾ ಅಥವಾ ಆ ಕೆಲಸದಲ್ಲಿ ಉನ್ನತಿ ಆಗುತ್ತಾ. ನೋಡಿ, 5 ವರ್ಷದಿಂದ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಒಂಚೂರಾದರೂ ಬದಲಾವಣೆಗಳು ಬೇಕು, ಒಂಚೂರು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅನ್ನೋಂಥದ್ದು ಎಲ್ಲರಿಗೂ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಆದರೆ ಆಗ್ತಾನೇ ಇರಲ್ಲಪ್ಪ. ಇದಕ್ಕೆಲ್ಲ ಏನು ಕಾರಣ? ಜಾತಕದಲ್ಲಿರುವ ಶನಿ ಮತ್ತು ಮೀನರಾಶಿಯಲ್ಲಿರುವ ಶನಿಯ ಸಂಪರ್ಕ ಇದ್ದಾಗಷ್ಟೇ ಡೆವಲಪ್ಮೆಂಟ್ ಆಗುವಂಥದ್ದು. ಮೇಡಮ್ ಪ್ರಶ್ನೆ ಕೇಳೋವಾಗ ಇನ್ನೊಂದು ಹೇಳಿದ್ರು, ಅದಕ್ಕೂ ಗುರುಬಲಕ್ಕೂ ಏನು ಸಂಬಂಧ ಅಂತ ಕೇಳಿದ್ರಿ. ಯಾರ ಜಾತಕದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಮೀನರಾಶಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮೀನರಾಶಿಯಲ್ಲಿರುವ ಶನಿಗೆ ಗುರುವಿನ ಸಂಯೋಗ ಈಗ ಇದೆ ನೋಡಿ. ನಾಡಿ ಜ್ಯೋತಿಷ್ಯದ ಪ್ರಕಾರ ಮೀನರಾಶಿಗೆ ಈಗ ಗುರುವಿನ ಸಂಯೋಗ ಇರುವಂಥದ್ದು. ಆ ಸಂಯೋಗವನ್ನು ಹೆಂಗೆ ಉಪಯೋಗಿಸ್ಕೋಬೇಕು? ನಿಮ್ಮ ಕೆಲಸ ಕಾರ್ಯಗಳಿಗೆ ಗುರುವಿನ ಬಲ ಬಂದಿದೆ ಅಂತ ಅರ್ಥ, ಮೊದಲನೇದು. ಎರಡನೇ ವಿಚಾರ ಹೇಳ್ತೀನಿ ಕೇಳಿ. ನಿಮ್ಮ ಹಿಂದಿನ ಕರ್ಮಗಳನ್ನು ಕಳೆಯುವಂತಹ ಸಮಯ ಇದಾಗಿರುತ್ತೆ. ಜಾತಕವನ್ನು ತೋರಿಸಿ ನಿಮ್ಮ ಜಾತಕದಲ್ಲಿ ಶನಿ ಬಲ ಇಲ್ಲ, ಶನಿ ಗ್ರಹದ ಬಲವೇ ಇಲ್ಲ ಅಂತ ಹೇಳಿರ್ತಾರಲ್ವ.
ಅಂಥ ಸಮಯ ಶನಿ ಬಲವನ್ನು ಈಗ ಬರೆಸ್ಕೊಳ್ಳಬಹುದಾದಂತಹ ಸಮಯ ನಿಮಗೆ ಮೀನರಾಶಿಯವರಿಗೆ ಇವಾಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಇದೆ. ಶನಿಗೆ ಗುರುವಿನ ಸಂಯೋಗ ಇರೋದರಿಂದ ಖಂಡಿತವಾಗಿಯೂ ಯಾವುದಾದರೂ ವ್ಯಾಜ್ಯಗಳು ನೋಡಿ, ಶನಿಯನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜಡ್ಜ್ ಅಂತ ಹೇಳಿದ್ದಾರೆ. ನಿಮಗೆ ಆಗಬೇಕಾಗಿರುವಂಥ ಕೋರ್ಟು ಕಚೇರಿಯ ಕೆಲಸಗಳು ಅಥವಾ ನೀವು ಯಾವುದೋ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ನೋಡಿ, ಬುಧನ ಸಂಯೋಗ ಮತ್ತು ಕುಜನ ಸಂಯೋಗನೂ ಈಗಿನ ಪರಿಸ್ಥಿತಿಯಲ್ಲಿ ಮೀನರಾಶಿಯಲ್ಲಿರುವ ಶನಿಗೆ ಗೋಚಾರದಲ್ಲಿ ಇದೆ. ಅದೇನು ಸೂಚಿಸುತ್ತೆ? ಕೋರ್ಟು, ವ್ಯಾಜ್ಯ, ಚೆಕ್ ಕೊಟ್ಟಿರ್ತೀರಿ, ಬೇರೆಯವ್ರು ಯಾರಿಗೋ ಚೆಕ್ ಕೊಟ್ಟಿರ್ತೀರಿ, ನೀವು ಮಧ್ಯದಲ್ಲಿ ತಗ್ಲಾಕೊಂಡಿರ್ತೀರಿ. ಹಣಕಾಸಿನ ವಿಚಾರಗಳಲ್ಲಿ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಮೀನರಾಶಿಯವ್ರು ಚೀಟಿ ಹಾಕ್ಕೊಂಡಿರ್ತಾರೆ, ಈ ಚೀಟಿ ಎತ್ತಿರ್ತಾರೆ, ಅವ್ರು ಇನ್ನೂ ನಿಮ್ಗೆ ಕಾಸೆ ಕೊಟ್ಟಿರಲ್ಲ. ಮೀನರಾಶಿಯವ್ರಿಗೆ ಇದಾಗಿರುತ್ತೆ. ಹೌದೋ ಇಲ್ವೋ ನನಗೆ ಹೇಳಿ. ಓಕೆ, ಇನ್ನು ಯಾವ ರಾಶಿಯ ಸಂಯೋಗ ಮೀನರಾಶಿಗೆ ಒಳಿತು ಅಂಥೇಳಿ ಗುರುಗಳೇ ತಿಳಿಸ್ತಾ ಹೋಗೋದಾದರೆ? ನೋಡಿ, ಯಾವ ರಾಶಿಯಲ್ಲಿರುವ ಗ್ರಹ ಮೀನರಾಶಿಯ ಗ್ರಹಕ್ಕೆ ಸಂಯೋಗ ಅನ್ನುವಂಥದ್ದು ಏನಿರುತ್ತೆ, ಈಗ ತಾನೇ ಮಾತನಾಡ್ತಾ ಇದ್ದೆ. ಬುಧನ ಸಂಯೋಗ ಇರೋದರಿಂದ ಶನಿ ಒಂಥರ ಬೇಜಾರು ಮಾಡುವಂಥ ಗ್ರಹ. ಯಾಕೆ? ನಿಮಗೆ ಅದರ ಅರಿವನ್ನು ತರಿಸಿಕೊಡುವಂಥವನು ಶನಿ ಅಂತ ಅರ್ಥ. ಬುಧ ಗ್ರಹ ಡಾಕ್ಯುಮೆಂಟ್ಸ್ ವಿಚಾರವಾಗಿ, ಜಾಗದ ವಿಚಾರವಾಗಿ, ಅಂದರೆ ಸೈಟಿನ ವಿಚಾರವಾಗಿ, ಅದರಲ್ಲಿ ನಿರ್ಮಿಸಬಹುದಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಾ ಅದೆಲ್ಲ ಬುಧ ನೋಡ್ಕೊಳ್ಳೋವಂಥವನು. ಅದರ ಒಳಗಡೆ ಇರುವಂತಹ ಕಾರ್ಯವೆಲ್ಲ ಶುಕ್ರ ನೋಡ್ಕೊಳ್ಳೋವಂಥವನು. ಇದೆಲ್ಲದರ ಸಂಯೋಗ, ಗುರು ಮತ್ತು ಶನಿಯ ಸಂಯೋಗ ಮೀನರಾಶಿಯವರಿಗೆ ಏನು ಹೇಳ್ತಾ ಇದೆ? ಎಲ್ಲ ಕೆಲಸ ಕಾರ್ಯಗಳು ಕೈಗೂಡ್ತಾ ಇದೆ. ಸಾಯಂಕಾಲ ಬರೋಷ್ಟರಲ್ಲಿ ಅದರಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣಿಸ್ತಾ ಇರುತ್ತೆ ಅನ್ನೋವಂಥದ್ದೆಲ್ಲ ಮೀನರಾಶಿಗೆ ಸೂಚಿಸ್ತಾ ಇರುತ್ತೆ. ಗುರುವಿನ ಸಂಯೋಗ ಇದೆ, ಅದನ್ನು ಉಪಯೋಗಿಸ್ಕೊಳ್ಳೋದು ಕಲಿಬೇಕಲ್ವಾ? ಯಾವ ರೀತಿ ಉಪಯೋಗಿಸ್ಕೋಬೇಕು? ಯಾವುದೇ ರೀತಿಯಾದಂತಹ ಪ್ಲ್ಯಾನ್ ಇಲ್ಲದೆ ಮೀನರಾಶಿಯವರು ಆ ಕಡೆ ಇಳಿಬೇಡಿ. ನಿಮ್ಮದು ಯಾವುದೇ ಕೆಲಸ ಆಗಿರಲಿ ಅಥವಾ ಯಾವುದೇ ಉದ್ಯೋಗದಲ್ಲಿರಿ ಅಥವಾ ವ್ಯಾಪಾರಸ್ಥರಿಗೆ ವಿಶೇಷವಾದಂಥ ಸಮಯ ಇದಾಗಿದೆ. ಯಾಕೆ ಗೊತ್ತಾ? ಬುಧನ ಸಂಯೋಗ ನಿಮ್ಮ ಜಾತಕದಲ್ಲೂ ಬುಧ ಸ್ಟ್ರಾಂಗ್ ಆಗಿದ್ದಾನ ಒಂದು ಸತಿ ಪರೀಕ್ಷಿಸಿಕೊಳ್ಳಿ. ಮೀನರಾಶಿಯವರಿಗೆ ಈಗ ಜಾಗ ಮಾಡುವಂತಹ ಯೋಗ, ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆಗುವಂತಹ ಯೋಗ. ಎಷ್ಟೊಂದು ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ, ನಮ್ಮ ಹೆಸರಿಗೆ ಜಾಗ ಯಾವಾಗ ಆಗ್ಬರುತ್ತೆ ಅಂತ. ಯಾವಾಗ ಬುಧ ಸ್ಟ್ರಾಂಗ್ ಆಗ್ತಾನೆ ನಿಮ್ಮ ಜಾತಕದಲ್ಲಿ, ನಿಮ್ಮ ಜಾತಕದ ಬುಧನಿಗೆ ಗುರುವಿಗೆ ಸಂಯೋಗ ಬರುತ್ತೆ, ಖಂಡಿತವಾಗಿಯೂ ನಾನು ಚಾಲೆಂಜ್ ಮಾಡ್ತೀನಿ. ನೋಡಿ, ನಿಮ್ಮ ಹೆಸರಲ್ಲಿ ಒಂದು ಡಾಕ್ಯುಮೆಂಟ್ಸು, ಒಂದು ಟ್ರಾನ್ಸಾಕ್ಷನ್ ಆಗಲೇಬೇಕು ಅನ್ನೋಂಥದ್ದು ನಾಡಿ ಜ್ಯೋತಿಷ್ಯ ಹೇಳ್ಕೊಡುತ್ತೆ. ಇದಿಷ್ಟು ಸೂಕ್ಷ್ಮವಾಗಿ ಇದ್ದಾಗ ಈ ಸಂಯೋಗಗಳೆಲ್ಲವೂ ಬುಧನ ಸಂಯೋಗದ ಜೊತೆಗೆ ಮೀನರಾಶಿಯಲ್ಲಿ ಇದೆ. ಅವರಿಗೆ ಇದೆಲ್ಲವೂ ನಂತರದಲ್ಲಿ ಲಭ್ಯ ಇದೆ. ಓಕೆ ಗುರುಗಳೇನು, ಮೀನರಾಶಿಯಲ್ಲಿ ಶನಿ ಸಂಚಾರ ಯಾವ ರೀತಿಯಾದಂಥ ಸೂಚನೆಯನ್ನು ನೀಡುತ್ತೆ ಅಂತ ಹೇಳಿ? ಮೀನರಾಶಿಯ ಶನಿ ಸಂಚಾರದ ಸೂಚನೆಗಳನ್ನು ಕೇಳ್ತಾ ಇದ್ದೀರಿ. ಇಂಡಿವಿಜುವಲ್ ಆಗಿ ತಗೋಬೇಕಂದ್ರೆ ನಮಗೆ ಹೆಂಗೆ ಅದು ಅನುಕೂಲ ಆಗುತ್ತಾ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ನಮಗೆ ಸ್ವಂತ ಮೀನರಾಶಿಯಲ್ಲೇ ಚಂದ್ರ ಇರ್ತಾನೆ, ಅದಕ್ಕೆ ನಮ್ಮದು ಮೀನರಾಶಿ ಅಂತ ಕರೆಯುವಂಥದ್ದು ನಮ್ಮ ಜಾತಕದ ವಿಚಾರ. ಆ ಜಾತಕದ ಚಂದ್ರನ ಮೇಲೆ ಶನಿಯ ಸಂಚಾರ ಬಂದಾಗ ಮನಸ್ಸಿಗೇನೋ ಒಂಥರ ತಳಮಳ ಉಂಟಾಗುವಂಥದ್ದಾಗತ್ತೆ. ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟಂಥವನು, ಶನಿ ಬೇಜಾರಿಗೆ ಸಂಬಂಧಪಟ್ಟಂಥವನು. ಯಾಕೋ ಬೆಳಗ್ಗೆ ಎದ್ದೆ ಮಧ್ಯಾಹ್ನದಷ್ಟರಲ್ಲಿ ಏನೋ ಒಂಥರ ಆಯಿತು ಅನ್ನೋಂಥ ಭಾವನೆಗಳು ಬರುತ್ತೆ. ಆದರೆ ಏನು ಗೊತ್ತಾ, ಶನಿ ನಿರ್ದಿಷ್ಟವಾದ ಒಂದು ಕೆಲಸವನ್ನು ನಿಮಗೆ ವಹಿಸ್ಬಿಟ್ಟಿದ್ದಾನೆ, ನೀವು ಮಾಡಲೇಬೇಕಲ್ವ. ಹಾಗಾಗಿ ಶನಿಯ ಸಂಚಾರ 2.5 ವರ್ಷಗಳು ಇರೋವರೆಗೂ ಬೇಜಾರಲ್ಲಿದ್ರೂ ಸರಿ, ನೀವು ಆ ಕೆಲಸವನ್ನು ಮಾಡಲೇಬೇಕು. ಜವಾಬ್ದಾರಿ ನಿಮ್ಮದೇ ಆಗೋಗಿರುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲೋ ಅನ್ನುವಂಥದ್ದು ತೋರಿಸ್ಕೊಡುತ್ತೆ. ಅದೇ ಕುಜನ ಸಂಯೋಗ ಈಗಿನ ಪರಿಸ್ಥಿತಿಯಲ್ಲಿದೆ. ಅದ್ರ ಬಗ್ಗೆನೂ ಮಾತನಾಡೋಣ. ಯಾಕೆ ಗೊತ್ತಾ? ಕುಜ ಅಂದಿದ ತಕ್ಷಣ ವಾಹನಗಳು, ಮನೆಯಿಂದ ಈಚೆ ಬಂದರೆ ಆಫೀಸ್ಗೆ ಹೋಗಬೇಕು, ಗಾಡಿ ಸ್ಟಾರ್ಟೇ ಆಗಲ್ಲಮ್ಮ ಮೀನರಾಶಿಯವರಿಗೀಗ. ಆ ಥರದ ಪರಿಸ್ಥಿತಿ ಇದೆ. ಆಯಿತಾ? ಇನ್ನೂ ಒಂದು ಸೂಕ್ಷ್ಮ ವಿಚಾರ ಹೇಳ್ಕೊಡ್ತೀನಿ ಕೇಳಿ. ಕುಜನ ಸಂಯೋಗ ಬಂದಾಗ ಉಂಗುರಗಳು ಕಳೆದೋಗುವಂಥದ್ದು ಅಥವಾ ಮನೆಯಲ್ಲಿ ಒಡವೆಗಳು ಕಳೆದೋಗುವಂಥದ್ದು, ಈ ಥರದ್ದು ಎಲ್ಲ ಆಗತ್ತೆ. ತಿರ್ಗಾ ಅದನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹುಡ್ಕುವಂಥದ್ದು ಕೆಲಸಗಳೆಲ್ಲ ಆಗತ್ತೆ. ಅದಕ್ಕೆ ಈ ವಾಹಿನಿಯ ಮುಖಾಂತರ ನಾನು ಹೇಳ್ಕೊಡ್ತಾ ಇದ್ದೀನಿ ಕೇಳಿ. ಎಲ್ಲ ರಾಶಿಯವರು ಎಚ್ಚರಿಕೆಯಾಗೇ ಇರಬೇಕು ಒಡವೆ ವಸ್ತುಗಳ ವಿಚಾರದಲ್ಲಿ. ಈಗ ಮೀನರಾಶಿಯವರು ತುಂಬ ಎಚ್ಚರಿಕೆಯನ್ನು ವಹಿಸಿ ಸೂಕ್ತವಾದ ಸ್ಥಳಗಳಲ್ಲಿ ಅದನ್ನು ಇಡುವಂತಹ ವ್ಯವಸ್ಥೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಒಡವೆಗಳು, ವಸ್ತುಗಳು, ವಸ್ತ್ರಗಳು ನಿಮ್ಮ ಹತ್ರನೇ ಇರುವಂಥದ್ದಾಗತ್ತೆ. ಓಕೆ ಗುರುಜಿ, ಇನ್ನು ಮೀನರಾಶಿಗೆ ಗುರುಬಲ ಎಲ್ಲಿಯವರೆಗೆ ಇರುತ್ತೆ ಅಂತ ಹೇಳಿದ್ರೆ? ನೋಡಿ,
ಬೇರೆ ಪದ್ಧತಿಗಳಲ್ಲಿ ಗುರುವಿನ ಸ್ಥಾನವನ್ನು ನೋಡಿ ಗುರುಬಲದ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ನಾಡಿ ಜ್ಯೋತಿಷ್ಯದಲ್ಲಿ ಮೀನರಾಶಿಗೆ ಗುರು ಪಂಚಮ ಸ್ಥಾನಕ್ಕೆ ಸಿಗುವಂಥದ್ದಾಗಿದೆ. ಗುರುಗಳೇ, ಈ ಗುರುಬಲದ ಕುರಿತಂತೆ ನಾವು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಮಹದೇವಮ್ಮ. ನಮಸ್ಕಾರ ಮೇಡಮ್. ಧ್ವನಿ ಕೇಳಿಸ್ತಿದ್ಯಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಕರೆ ಕಟ್ ಆಗುತ್ತೆ. ಓಕೆ, ಈಗ ಸವಿತಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಸವಿತಾ. ನಮಸ್ತೆ ಮ್ಯಾಮ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಓಕೆ, ಗುರುಗಳಿದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ, ಜನ್ಮ ದಿನಾಂಕ ಹಾಗೆ ಸಮಯ ತಿಳಿಸಿ. ನಾನು ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. 25/6/2008 ಮಂಗಳವಾರ ಬೆಳಗ್ಗೆ 5:48, ಕುಂಭರಾಶಿ, ಪೂರ್ವಭಾದ ನಕ್ಷತ್ರ. ಏನು ವಿಚಾರ ಆಯ್ತಮ್ಮ? ಅದೇ ಅವಳ ಬಗ್ಗೆ ಕೇಳಬೇಕಿತ್ತು, ಅವರಕ್ಕೆ ಮತ್ತೆ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಎಜುಕೇಷನ್ ಬಗ್ಗೆ ಮಾತನಾಡಬೇಕಾ, ಆರೋಗ್ಯದ ಬಗ್ಗೆ ಮಾತನಾಡಬೇಕಾ? ಎರಡನ್ನೂ ನೋಡೋದಾದ್ರೆ ಮೊದಲು ಆರೋಗ್ಯದ ವಿಚಾರ ನೋಡೋಣ, ಆಯ್ತಾ? ಆಯ್ತು ಗುರುಜಿ. ನೋಡಿ, ಇವರ ಜಾತಕದಲ್ಲಿ ಸೂರ್ಯ, ಶುಕ್ರ, ಚಂದ್ರನ ಸಂಯೋಗ ಇರೋದ್ರಿಂದ ಇವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು ನಿಧಾನಕ್ಕೆ ಗೊತ್ತಾಗುತ್ತಮ್ಮ. ಇನ್ನೊಂದೇನು ಗೊತ್ತಾ, ನೆಗ್ಲಿಜೆನ್ಸ್ ಇರುತ್ತೆ, ಹೋಗುತ್ತೆ ಬಿಡು, ಅದಷ್ಟು ಕದೆ ಸರಿ ಹೋಗುತ್ತೆ ಬಿಡು ಅನ್ನುವಂಥ ಮನಸ್ಥಿತಿ ಕೊಟ್ಟೋಗ್ತಾರೆ, ಆಯ್ತಾ? ಹಾಗಾಗಿ ತುಂಬ ದೊಡ್ಡ ಸಮಸ್ಯೆಗಳು ಏನಿಲ್ಲ. ಇವರಿಗೆ ಹೊಟ್ಟೆಯ ವಿಚಾರದಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳು ಆಗುವಂಥದ್ದು ಜಾಸ್ತಿ ಆಗಿರುತ್ತೆ, ಆಯ್ತಾ? ನಿಧಾನವಾಗಿ ಅದಕ್ಕೆ ತತ್ಸಂಬಂಧಪಟ್ಟಂತಹ ಡಾಕ್ಟರ್ನ ಭೇಟಿ ಮಾಡುವಂಥದ್ದು ಅವಶ್ಯಕತೆ ಇದೆ, ಆಯ್ತಾ? ಅದರ ಜೊತೆಗೆ ಚಂದ್ರನ ಆರಾಧನೆಯನ್ನ ಮಾಡಿ ಅಮ್ಮನವರ ದರ್ಶನಗಳನ್ನು ಮಾಡೋದ್ರಿಂದ ಇವರ ಜಾತಕದಲ್ಲಿರುವ ಆರೋಗ್ಯ ಸಮಸ್ಯೆ ನಿವಾರಣೆ ಆಗತ್ತಮ್ಮ. ಓಕೆ, ಧನ್ಯವಾದಗಳು ಮಹದೇವಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಜಯಶ್ರೀ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಜಯಶ್ರೀ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ಬೆಂಗಳೂರಿಂದ ಮೇಡಮ್. ಓಕೆ, ಗುರುಗಳಿದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ಓಕೆ, ಮಾತಾಡಿಮ್ಮ, ಕೇಳಿಸ್ತಾ ಇದೆ. ನಮಸ್ತೆ ಗುರುಗಳೇ. ಮಗನ ಬಗ್ಗೆ ಕೇಳಬೇಕಿತ್ತು. ಮೀನ ರಾಶಿ, ಉತ್ತರಾಭಾದ ನಕ್ಷತ್ರ ಸರ್ ಗುರುಗಳೇ. ಯಾರಮ್ಮ ಅವರು? ತಾಯಿನ ತಮ್ಮನ ಹೇಳಿದ್ದು? ನನ್ನ ಮಗ ಗುರುಗಳೇ. ಮಗನಾ? ಆಯ್ತು. ಸಚಿನ್ ಅಂತ ಹೇಳಿ ಗುರುಗಳೇ. ಸರಿ. ಅವನು ಉತ್ತರಾಭಾದ ನಕ್ಷತ್ರ. ಅವನು ಇವಾಗ ಒಂದು ಉದ್ಯೋಗ ಹೋಗ್ತಾ ಇದ್ದಾನೆ, ಅದು ಅಷ್ಟು ಇಷ್ಟ ಆಗ್ತಿಲ್ಲ. ಬೇರೆ ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ರೆ ಹೋಗ್ಬೋದಾ ಗುರುಗಳೇ? ಆರಾಮಾಗಿ ಮಾತಾಡಿಮ್ಮ, ಗಾಬರಿ ಬೇಡ. ಅವ್ರದ್ದೊಂದು ಡೇಟ್ ಕೊಡಿ ನನಗೆ ಸಾಕು, ನಾನು ನಿಮ್ಮ ಸಹಾಯ ಮಾಡ್ತೀನಿ. ಯಾಕೆ ಯೋಚನೆ ಮಾಡ್ತೀರಿ? ಅವ್ರದ್ದು ಡೇಟ್ 10/92 ಶನಿವಾರ ಮಧ್ಯಾಹ್ನ 12:15. ಮಧ್ಯಾಹ್ನ 12:15 ಅಲ್ವಮ್ಮ? ಶನಿವಾರ ಗುರುಗಳೇ. ಏನ್ ಹೇಳಿದ್ರಿ ರಾಶಿ ಅವ್ರದ್ದು? ಮೀನ ರಾಶಿ, ಉತ್ತರಾಭಾದ ನಕ್ಷತ್ರ. ನಾವೇನು ಮಾತಾಡ್ತಾ ಇದ್ವಿಮ್ಮ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ? ನೋಡಿ, ಮೀನರಾಶಿಯಲ್ಲಿ ಶನಿ ಸಂಚಾರ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಉನ್ನತಿಯನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇವಾಗ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಮಾತನಾಡ್ತಾ ಇದ್ದೆ. ಅದೇ ರಾಶಿಯ ಜಾತಕ ಇದಾಗಿದೆ, ಆಯಿತಾ? ಒಂದು ಯೋಚನೆ ಮಾಡಿ, ಮೀನರಾಶಿಯಲ್ಲೇ ಇರುವಂಥ ಚಂದ್ರನ ಮೇಲೆ ಶನಿಯ ಸಂಚಾರ ಇರೋದ್ರಿಂದ ಈ ಜಾತಕನಿಗೆ ಉದ್ಯೋಗದಲ್ಲಿ ಮುಂದೆ ಹೋಗಬೇಕು ಅಥವಾ ಉದ್ಯೋಗದಲ್ಲಿ ಬದಲಾವಣೆ ಬೇಕು ಅನ್ನುವಂತಹ ದ್ವಂದ್ವ ಇರುತ್ತೆ. ಕೇಳಿಸ್ತಾ ಇದೆಯಾ? ಆಯ್ತಾ? ಈಗ ಅವರು ಉದ್ಯೋಗವನ್ನ ಚೇಂಜ್ ಮಾಡೋದಕ್ಕೆ ನೋಡ್ತಾ ಇದ್ದಾರಾ ಅಥವಾ ಉದ್ಯೋಗದಲ್ಲಿ ಪ್ರಗತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ? ಹೇಳಿ ಬೇಗ. ಅದೇ ಉದ್ಯೋಗದಲ್ಲಿ ಪ್ರಗತಿ ಆಗಿಲ್ಲ ಅಂತ ಹೇಳಿ ಚೇಂಜ್ ಮಾಡ್ಬೇಕು ಅಂತ ಇದ್ದಾನೆ. ನೋಡಿ, ಜಾತಕ ಏನು ಸೂಚಿಸ್ತಾ ಇದೆ ಗೊತ್ತಾ? ಉದ್ಯೋಗದಲ್ಲಿ ಪ್ರಗತಿ ಆಗಬೇಕು ಅಂದರೆ ಮುಂದಿನ ಮಾರ್ಚ್ವರೆಗೂ ಅವ್ರು ಕಾಯಬೇಕು. ಅದೇ ಆಫೀಸಲ್ಲೇನೆ ಕೆಲಸ ಮಾಡ್ತಾ ಇದ್ರೆ ಅಲ್ಲೇ ಪ್ರಗತಿ ಉಂಟಾಗತ್ತೆ, ಆಯಿತಾ? ಉದ್ಯೋಗ ಪ್ರಗತಿ ಬೇಡ, ನನಗೆ ಉದ್ಯೋಗ ಬದಲಾವಣೆ ಬೇಕು ಅಂದರೆ ನವೆಂಬರ್ ನಂತರ ಪ್ರಯತ್ನ ಮಾಡಿ. ಯಾಕೆ ಅಂತಾನು ಹೇಳ್ತೀನಿ. ಕುಜನ ಸಂಯೋಗ ಇರೋದ್ರಿಂದ ಆ ಜಾಗದಲ್ಲಿ ಒತ್ತಡ ಉಂಟಾಗಿರುತ್ತಮ್ಮ. ಅವ್ರ ಕೆಲಸ ಎಲ್ಲಿ ಮಾಡ್ತಾ ಇದ್ದಾರೆ ಆ ಜಾಗದಲ್ಲಿ ಒತ್ತಡ ಉಂಟಾಗಿರುತ್ತೆ. ಅಷ್ಟು ಬಿಟ್ಟರೆ ಜಾತಕದಲ್ಲಿ ಬೇರೆ ರೀತಿಯ ದೋಷಗಳು ಕಾಣಿಸ್ತಾ ಇಲ್ಲ.
ಓಕೆ, ಓಕೆ. ಧನ್ಯವಾದಗಳು ಜಯಶ್ರೀ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ ತಿಳಿಸ್ತಾ ಇದ್ರಿ ಮೀನರಾಶಿಯ ಕುರಿತಂತೆ, ಹಾಗೆ ಗುರುಬಲದ ಬಗ್ಗೆ ಮುಂದುವರಿಸ್ತಾ ಹೋಗೋದಾದ್ರೆ ನೋಡಿ, ಮೀನರಾಶಿಯಲ್ಲಿ ಶನಿಯ ಸಂಚಾರ ಇರುವಂತದ್ದು, ಅದೇ ಜಾತಕವನ್ನು ಸಿಕ್ಕಿದ್ದು, ಅವಾಗ ನಮಗೆ ಜಾತಕ ವಿಶ್ಲೇಷಣೆ ಮಾಡೋದಕ್ಕೆ ತುಂಬಾ ಈಸಿ ಆಗತ್ತಮ್ಮ. ಅವರು ಫೋನ್ ಮಾಡಿದವರು ಹೇಳಿದ್ರು ಜಾತಕದಲ್ಲಿ ಮೀನರಾಶಿಯಲ್ಲೇನೆ ಶನಿಯ ಸಂಚಾರ ಇದೆ. ಲೈವ್ ಎಕ್ಸಾಂಪಲ್ ಕೊಟ್ಟಂಗಾಯ್ತು ನಾವು ಜನಕ್ಕೆ ಅಲ್ವಾ. ಗುರುವಿನ ಸಂಯೋಗ ಬಂದಿದೆ, ಆದ್ರೂ ಅದು ನಿಧಾನಗತಿಯಲ್ಲಿ ಆಗ್ತಾ ಇದೆ. ಯಾಕೆ ಗೊತ್ತಾ? ಗುರು ಈಗ ಅಟ್ ಪ್ರೆಸೆಂಟ್ ವಕ್ರತ್ವದಲ್ಲಿ ಇರುವುದರಿಂದ ಅವನ ಬಲವೂ ಕಡಿಮೆಯಾಗಿರುತ್ತೆ. ಸ್ವಲ್ಪ ನಿಧಾನವೇ ಪ್ರಧಾನವಾಗಿಟ್ಕೊಂಡ್ರೆ ಖಂಡಿತವಾಗಿಯೂ ಜಾತಕದ ರೀತಿಯ ಅವರಿಗೂ ಉನ್ನತಿಯನ್ನ ಪಡೆಯುವಂತಹ ಸ್ಥಿತಿ ನಿರ್ಮಾಣ ಆಗತ್ತಮ್ಮ. ಗುರುವಿನ ಬಲ ಬಂದ ತಕ್ಷಣನೇ ರಾಕೆಟ್ ಹೋದಂಗೆ ಹೊಟ್ಟೋಗುತ್ತೆ ಜೀವನ ಅನ್ನೋಂಥದ್ದಲ್ಲ. ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಗುರು ಮಾಡಿಕೊಡ್ತಾರೆ. ಅದನ್ನು ಉಪಯೋಗಿಸಿಕೊಂಡು ಮುಂದೆ ಹೋಗುವಂತಹ ಶ್ರಮನೂ ನಮ್ಮದಿರಬೇಕು. ಸರಿ ಗುರುಗಳೇ, ಇನ್ನು ಮೀನರಾಶಿ ಅಂತ ಹೇಳಿದಾಗ ಮೀನರಾಶಿಯವರ ಸ್ವಭಾವ ಯಾವ ರೀತಿಯಾಗಿರುತ್ತೆ ಗುರುಗಳೇ? ಮೀನರಾಶಿಯವರ ಸ್ವಭಾವ ನಾನು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ವಿ. ಬೆಂಗಳೂರಲ್ಲಿ ಒಂದು ಸುಪ್ರಸಿದ್ಧವಾದಂತಹ ಹಾಸ್ಪಿಟಲ್ ಇದೆ. ಯಾವ ಹಾಸ್ಪಿಟ್ಲು ಗೊತ್ತಾ? ವಾಣಿವಿಲಾಸ್ ಹಾಸ್ಪಿಟ್ಲು ಅಂತ ಹೇಳ್ತೀವಿ. ಅದ್ರಲ್ಲಿ ಒಂದೇ ದಿನ ಎಷ್ಟೋ ಜನ ಮಕ್ಕಳ ಜನನ ಆಗಿರುತ್ತೆ. ಅದ್ರಲ್ಲಿ ಒಂದೇ ಸಮಯದಲ್ಲಿ ಎಲ್ಲಾರ್ದು ಮೀನರಾಶಿನೇ ಆಗಿರುತ್ತೆ ಅಲ್ವಮ್ಮ. ಮೀನರಾಶಿನೇ ಆದಾಗ ಅವರೆಲ್ಲಾರ್ದು ಸ್ವಭಾವ ಒಂದೇ ತರ ಇರಬೇಕು ಅನ್ನೋಂಥದ್ದು ಇದೆಯಾ? ಗುರುಜಿ, ಸ್ವಭಾವದ ಕುರಿತಂತೆ ಮತ್ತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಛಾಯಾ, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಮೇಡಮ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಇಲ್ಲಿ ಸಾಗರ ತಾಲೂಕು. ಓಕೆ, ಗುರುಗಳಿದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ ತಿಳಿಸಿ, ಜನ್ಮ ದಿನಾಂಕ ಹಾಗೆ ಸಮಯ ತಿಳಿಸಿ. ಮಾತಾಡಿಮ್ಮ, ಕೇಳಿಸ್ತಾ ಇದೆ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಹೇಳಿಮ್ಮ. ಬಗ್ಗೆನೇ ಕೇಳೋಕಿತ್ತು. ಫೆಬ್ರವರಿ 7, 1991. ಫೆಬ್ರವರಿ 7, 1991. ಆಯ್ತಮ್ಮ. ಟೈಮ್ ಗೊತ್ತಿದೆಯಾ? ಟೈಮ್ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಂತ ಗೊತ್ತಿದೆ. ಆಯ್ತಮ್ಮ, ಹೇಳಿ, ಏನ್ ಪ್ರಶ್ನೆ ಇತ್ತು? ಅದೇ ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಅದು ಮನೇಲಿ ಕಿರಿಕಿರಿ, ಒಂಥರ ಮನ್ಸಿಗೆ ಯಾಕೋ ಒಂಥರ ನೆಮ್ಮದಿ ಇಲ್ಲ ಆ ತರ. ನಿಮ್ಮ ಮನೆಯಲ್ಲ, ನಿಮ್ಮ ಯಜಮಾನ್ರ ಮನೆಯಲ್ಲ? ಯಜಮಾನ್ರ ಮನೇಲೆ. ಪ್ರಶ್ನೆ ಸ್ಪಷ್ಟವಾಗಿದ್ರೆ ಗ್ರಹಗಳ ಸಂಯೋಗದಿಂದ ಅದನ್ನ ನೋಡ್ಬೋದು. ಆಯ್ತಾ? ಒಂದು ವಿಚಾರ ಹೇಳ್ತೀನಿ ಕೇಳಿ. ನಿಮ್ಮ ಜಾತಕದಲ್ಲಿ ನೆಮ್ಮದಿಗೆ ಬೇಕಾಗಿರುವಂತಹ ಚಂದ್ರನಿಗೆ ಶುಕ್ರನ ಸಂಯೋಗ ಇರೋದ್ರಿಂದ ನಿಮ್ಮ ಆಲೋಚನೆ ಡಬಲ್ ಆಗ್ತಾ ಬರುತ್ತಮ್ಮ. ನನಗೆ ಸಾಧನೆಗೆ ಏನಾದರೂ ಅಡ್ಡಿ ಆಗಿದೆಯಾ, ಅಥವಾ ನನ್ನ ಎನ್ವೈರನ್ಮೆಂಟೇ ಹಿಂಗಿದೆಯಾ ಅಂತ ಎಷ್ಟೊಂದು ಥರದ್ದೆಲ್ಲ ಯೋಚನೆ ಮಾಡ್ತಿರಲ್ಲ. ಯಾಕಮ್ಮ? ಹೌದು, ಎಲ್ಲ ಒಂಥರ ಏನು ಯಾವ್ದು ಕೆಲಸ ನಾನು ಅನ್ಕೊಂಡಂಗ್ ನಡೆಯೋದೇ ಇಲ್ಲ. ಕೇಳಿಸ್ಕೊಳ್ಳಿ, ನೀವು ಅನ್ಕೊಂಡಂಗೆ ಕೆಲಸ ನಡಿಬೇಕು ಅಂದ್ರೆ ನಿಮ್ಮ ಯೋಚನೆ ಒಂದೇ ಇರಬೇಕಮ್ಮ. ಎಲ್ಲ ಪ್ರಪಂಚದ್ದೆಲ್ಲಾನು ತಲೆ ಬಿಸಿ ನನಗೇ ಇದೆ ಅಂತ ಅನ್ಕೊಳ್ಳೋದು ತಪ್ಪಾಗತ್ತೆ. ನಿಮ್ಮ ಜಾತಕದಲ್ಲಿ ಅದೇ ಸೂಚಿಸ್ತಾ ಇದೆ. ಎಲ್ಲ ಸಮಸ್ಯೆನೂ ನನಗೆ ಬಂದಿದೆ ಅಂತ ಅನ್ಕೊಳ್ಳೋದು ಬೇಡ. ಅಷ್ಟು ಕೆಟ್ಟ ಪರಿಸ್ಥಿತಿ ಜಾತಕ ಇದಲ್ಲ. ಹೌದು ಗುರುಜಿ, ಬೇರೆಯವ್ರ ಸಮಸ್ಯೆ ಎಲ್ಲ ನನ್ಗೆ ಅಂತ ನಾನು ಬಹಳ ಇದು. ಹೌದಮ್ಮ, ನಿಮ್ ಜಾತಕ ಅದೇ ಸೂಚಿಸ್ತಾ ಇದೆ. ಹಾಗಾಗಿ ನೀವೇನ್ ಮಾಡ್ಬೇಕು ಗೊತ್ತಾ? ಫಸ್ಟು ಯಾವುದೇ ಗ್ರಹಗಳ ಶಾಂತಿ ಅನ್ನೋದಕ್ಕಿಂತ ನಿಮ್ಮ ಮನಃಶಾಂತಿಯನ್ನ ಮಾಡ್ಕೊಳ್ಳೋದಕ್ಕೆ ಏನು ಬೇಕು ಅದನ್ನು ಮಾಡಿ. ಮೆಡಿಟೇಷನ್, ಪ್ರಾಣಾಯಾಮ, ಮೊದಲಿಗೆ ಯೋಗ, ಇದೆಲ್ಲವನ್ನ ಅಭ್ಯಾಸ ಮಾಡ್ಕೊಳ್ಳಿ. ಗುರೂಜಿ ಹೇಳಿದ್ರು ಅಂತ ಯೋಗ ಹೆಂಗೆಂಗೋ ಮಾಡಿ ಕೈ ಕಾಲು ಹಿಡ್ಕೊಳ್ಳೋಂಥ ಪರಿಸ್ಥಿತಿ ಖಂಡಿತ ಹೋಗಬೇಡಿ. ಅದನ್ನು ತಿಳಿಸಿ ಕೊಡುವವರು ಯಾರಾದರೂ ಇದ್ರೆ ತಿಳ್ಕೊಂಡು ಯೋಗಗಳನ್ನು ಮಾಡಿ. ಈ ಜಾತಕಕ್ಕೆ ಪರಿಹಾರ ಅನ್ನುವಂಥದ್ದೇ ಮೆಡಿಟೇಷನ್. ನಮ್ಮ ನೆಮ್ಮದಿಯಾಗಿರಿ. ನಿಮ್ಮ ಜಾತಕದಲ್ಲಿ ವಿಶೇಷ ಒಂದು ಹೇಳ್ತೀನಿ ಕೇಳಿ. ನಿಮಗೆ ಮುಂದೆ ಏನಾಗುತ್ತೆ ಅನ್ನುವಂಥ ಸೂಚನೆಗಳು ಸಿಗುತ್ತಮ್ಮ. ಹೌದು ಹೌದು, ಒಂದೊಂದ್ಸರಿ ಹಂಗೆ ಗೊತ್ತಾಗುತ್ತೆ, ಹಿಂಗಾಗ್ಬೋದು ಅನ್ಸುತ್ತೆ. ಅದು ಮಾಡಕ್ ಹೆದರಿಕೆ. ಅದನ್ನ 2-3 ಸತಿ ಪರಿಶೀಲಿಸಿಕೊಳ್ಳಿ. ನಿಮ್ ಜಾತಕ ಚೆನ್ನಾಗಿದೆ, ಭಯ ಬೇಡ ತಾಯಿ, ನೆಮ್ಮದಿಯಾಗಿರಿ. ಸರ್, ಅದೇ ಎಕ್ಸಾಮ್ ಕಟ್ಬೇಕು ಅಂತ ಇದೀನಿ, ಕಟ್ಬೋದಾ? ಮನೆ ಕಟ್ಬೇಕು ಅಂತನಾ? ಎಕ್ಸಾಮ್ ಬರಿಬೇಕು. ಏನ್ ಎಕ್ಸಾಮ್ ಬರಿಬೇಕಮ್ಮ? ನಾನು SSLCಗೆ ಇದು ಮಾಡಿದ್ದೀನಿ, PUC ಮುಂದೆ ಮಾಡ್ಬೇಕು ಅಂತ ಇದ್ದೀನಿ. ಈಗ ನಿಮ್ಗದು ಸದ್ಯದ ಪರಿಸ್ಥಿತಿಯಲ್ಲಿ ಅವಶ್ಯಕತೆ ಇದೆಯಾ ಅಂತ ಒಂದ್ಸತಿ ನೋಡ್ಕೊಂಡು ಮಾಡಿಮ್ಮ, ಒಳ್ಳೇದು. ಇದೆ. ನೆಕ್ಸ್ಟ್ ಇದು ಅಂಗನವಾಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಮೋಷನ್ಗೆಲ್ಲ ಬೇಕು ಸರ್. ಹಂಗಿದ್ರೆ ಮಾಡಿ, ಯಾಕೆ ಬಿಡ್ತೀರಿ? ಚೆಲ್ಲ ಬಿಡ್ದಂಗೆ ಮಾಡಿ, ದೇವ್ರು ಕಾಪಾಡ್ತಾನೆ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಛಾಯಾ, ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ ತಿಳಿಸ್ತಾ ಇದ್ರಿ ಮೀನರಾಶಿಯವರ ಸ್ವಭಾವದ ಕುರಿತಂತೆ.
ಮೀನರಾಶಿಯವರಿಗೆ ಸ್ವಭಾವ ಅಂದ್ರೆ ನಾವು ವಿಕ್ಟೋರಿಯಾ ಹಾಸ್ಪಿಟಲ್ ಬಗ್ಗೆ ಮಾತನಾಡ್ತಾ ಇದ್ವಿ. ಎಷ್ಟೊಂದ್ ಜನ ಮಗು ಹುಟ್ಟತಾರಮ್ಮ ಮೀನರಾಶಿಯಲ್ಲೇ ಹುಟ್ಟತಾರೆ, ಎಲ್ಲರ ಸ್ವಭಾವ ಒಂದೇ ತರ ಇರುತ್ತಮ್ಮ. ಖಂಡಿತವಾಗ್ಲೂ ಇಲ್ಲ. ಮಗುನ್ ಕರ್ಕೊಂಡು ಮನೆಗೆ ಹೋಗಿದ ತಕ್ಷಣ ತಾಯಿ ಪ್ರೀತಿಯಿಂದ ಮಾತಾಡ್ಸಿದ್ರೆ ಮಗು 20 ವರ್ಷ ಆದ್ರೂ ಪ್ರೀತಿಗೆ ಬಗ್ಗುತ್ತಮ್ಮ. ಆಯ್ತಾ? ಕೋಪದಿಂದಾನೇ ಮಾತಾಡಿಸ್ತಾ ಇದ್ರೆ ಆ ಮಗು ಎಂಥ ಪರಿಸ್ಥಿತಿಗೆ ತಲುಪುತ್ತೆ 20 ವರ್ಷ ಆದಾಗ? ನೋಡಿ, ಜಾತಕದಲ್ಲಿ ಹುಟ್ಟಿದ ತಕ್ಷಣನೇ ಎಲ್ಲಾ ಗ್ರಹಗಳು ಕೋಪದಲ್ಲಿರತ್ತಾ, ತಾಪದಲ್ಲಿರತ್ತಾ, ಭಯದಲ್ಲಿರತ್ತಾ, ಇದೆಲ್ಲವನ್ನ ನಿರ್ಧಾರ ತಂದೆ ತಾಯಿಗಳು ಮಾಡಬೇಕು. ಬೇಸಿಕ್ ಅನ್ನೋದೇನಿರುತ್ತೆ ಆ ಕಾನ್ಸೆಪ್ಟ್ ತಂದೆ ತಾಯಿಗಳು ಹೇಳ್ಕೊಡ್ಬೇಕು. ಮೀನರಾಶಿಯವರೆಲ್ಲರೂ ಒಳ್ಳೆಯವರೇ, ಮೀನರಾಶಿಯವರೆಲ್ಲರೂ ಕೆಟ್ಟವ್ರೆ ಅನ್ನೋಂಥ ನಿರ್ಧಾರಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಅವರ ಸ್ವಭಾವ ತಂದೆ ತಾಯಿಯರ ನಡವಳಿಕೆಯಿಂದಾನೇ ಪ್ರಾರಂಭ ಆಗುವಂತಹದ್ದು. ಓಕೆ ಗುರುಜಿ, ಚಂದ್ರಶೇಖರ್ ಅಂತ ಹೇಳಿ ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ತೆ ಚಂದ್ರಶೇಖರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಮೈಸೂರಿಂದ. ಓಕೆ, ಗುರುಗಳಿದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಜನ್ಮ ದಿನಾಂಕ, ಸಮಯ ಹಾಗೆ ನಕ್ಷತ್ರವನ್ನ ತಿಳಿಸಿ. ಏನ್ ಪ್ರಶ್ನೆ ಇದೆ ತಿಳಿಸಿ. ಹೇಳಿ ಚಂದ್ರಶೇಖರ್ ಅವರ, ಕೇಳಿಸ್ತಾ ಇದೆ. ಹೇಳಿ, ಕೇಳಿಸ್ತಾ ಇದೆ. 12/12/1995. 12/12/1995. ಹೇಳಿಪ್ಪ, ಸಮಯ ಗೊತ್ತಿದ್ಯಾ? ಸಮಯ ಗೊತ್ತಿಲ್ಲ ಸರ್. ಅಷ್ಟೇ. ಆಯ್ತು, ಏನು ವಿಚಾರ ಇತ್ತು? ಅದೇ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಏನು ಎತ್ತ ಅನ್ನೋದು ತಿಳ್ಕೋಬೇಕಾಗಿತ್ತು. ಏನ್ ಸಮಸ್ಯೆ ಇದೆ ಅಂತ ಹೇಳಪ್ಪ. ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಸರಿ. ಏನ್ ವಿಚಾರದಲ್ಲಿ ಸಮಸ್ಯೆ ಇದೆ? ಅದೇ ಬ್ಯಾಕ್ ಪೇನು, ಬೆನ್ನು ಹುರಿ ನೋವ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಹಾ ಸರ್, ಹಾಸ್ಪಿಟಲ್ ತೋರಿಸಿದ್ರು ಕಮ್ಮಿ ಆಗ್ತಿಲ್ಲ, ಎಲ್ಲೂ ತೋರಿಸಿದ್ರು ಕಮ್ಮಿ ಆಗ್ತಿಲ್ಲ, ಏನು ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ, ಯಾವ ಭಾಗದಿಂದ ಕರೆ ಮಾಡ್ತಾ ಇರೋದು ಅಂದ್ರೆ ಮೈಸೂರಿಂದನಾ? ಒಂದು ಕೆಲಸ ಮಾಡಪ್ಪ, ನಿಮ್ಮ ಜಾತಕದಲ್ಲಿ ನನಗೆ ಆಪರೇಷನ್ ಯೋಗ ಕಾಣಿಸ್ತಾ ಇದೆ. ಆಯ್ತಾ? ಸೂರ್ಯನ ಸ್ಥಾನ ಏನ್ ಹೇಳ್ತಾ ಇದೆ, ನಿಮ್ಮ L4 L5 ಅನ್ನುವಂಥದ್ದು ಇರುತ್ತೆ. ಅದು ಮೆಡಿಕಲ್ ಪದಗಳು. L4 L5 ಅನ್ನುವಂಥದ್ದು ಇರುತ್ತೆ. ಆ ಜಾಗದಲ್ಲೆಲ್ಲೋ ವ್ಯತ್ಯಾಸ ಇದೆ ಅನ್ನುವಂಥದ್ದು ನಿಮ್ಮ ಜಾತಕ ನೋಡಿದಾಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಯ್ತಾ? ಆ ಕಾರಣದಿಂದಾನೇ ನಿಮಗೆ ಬೆನ್ನು ನೋವಿನ ಸಮಸ್ಯೆ ಇರುವಂಥದ್ದು. ಸ್ವಲ್ಪ ನೋಡಿ, ಈ ತರ ಬಗ್ಗುವಂಥದ್ದು, ಹಿಂಗ್ ಕೂತ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ನಿಮ್ಮ ಜಾತಕ ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ. ಒಂದು ಸತಿ ವೈದ್ಯರನ್ನ ಸಂಪರ್ಕ ಮಾಡಿ, ಅದು ಬಿಟ್ಟರೆ ಬೇರೆ ರೀತಿಯಾದ ಸಮಸ್ಯೆ ಜಾತಕದಲ್ಲಿ ಆರೋಗ್ಯದ ವಿಚಾರವಾಗಿ ಕಾಣ್ತಾ ಇಲ್ಲ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಮೀನರಾಶಿಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಮೀನರಾಶಿಯ ವೈವಾಹಿಕ ಜೀವನದಲ್ಲಿ ಯಾವ ಗ್ರಹಗಳ ಪ್ರಭಾವ ಹೆಚ್ಚಿರುತ್ತೆ ಅಂತ ಹೇಳಿ. ಹೌದಮ್ಮ, ಈಗ ಸದ್ಯಕ್ಕೆ ಬಂದಿರುವಂತಹದ್ದೇ ಶನಿಯ ಸಂಚಾರ ಬಂದಿರೋದ್ರಿಂದ ಜೀವನವನ್ನ ಒಂದು ನಿರ್ಮಾಣ ಮಾಡ್ಕೋಬೇಕು ಅನ್ನುವಂಥ ಕನಸುಗಳು ಯಥೇಚ್ಛವಾಗಿ ಕಾಣ್ತಾ ಇರ್ತಾರೆ. ಅದರ ಜೊತೆಗೆ ಏನಾಗಿರುತ್ತೆ, ಶನಿಯ ಸಂಚಾರ ಇದ್ದಾಗ ಅಯ್ಯೋ ಮದುವೆ ಆದ್ಮೇಲೆ ಅದ್ ಖರ್ಚು ಇದ್ ಖರ್ಚು, ಅದಕ್ಕಿಂತ ಹೆಚ್ಚಾಗಿ ದುಡ್ಡಿಟ್ಕೊಳ್ಳೋಣ ಅನ್ನೋಂಥ ವಿಚಾರಕ್ಕೆ ಹೊಟ್ಟೋಗಿರ್ತಾರೆ ಅವರು. ಹಾಗಾಗಿ ಏನು ಮಾಡಬೇಕು, ಆ ಸಮಯಕ್ಕೆ ಆ ವಯಸ್ಸಿಗೆ ಯಾವುದನ್ನು ಕೊಡಬೇಕು ಅನ್ನುವಂಥದ್ದು ದೇವರು ನಿರ್ಧಾರ ಮಾಡಿರ್ತಾರೆ. ಮೀನರಾಶಿಯವರಿಗೆ ಶನಿ ಸಂಚಾರ ಇರೋದ್ರಿಂದ ಖಂಡಿತವಾಗಿಯೂ ಜಾತಕದ ಚಂದ್ರನ ಮೇಲೆ ಶನಿ ಇರೋದ್ರಿಂದ ಡ್ಯುಯಲ್ ಪರ್ಸನಾಲಿಟಿ, ಡ್ಯುಯಲ್ ಮೈಂಡು, ನಿರ್ಧಾರವನ್ನು ಸರಿಯಾಗಿ ಮಾಡೋದಕ್ಕೆ ಇಂಡಿವಿಜುವಲ್ ಆಗಿ ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರಿ, ತಂದೆ ತಾಯಿ ಗುರು ಹಿರಿಯರು ಅವರೆಲ್ಲ ಇರ್ತಾರಲ್ಲ, ಅವ್ರ ಸಪೋರ್ಟ್ ತಗೊಳ್ಳಿ. ಯಥೇಚ್ಛವಾಗಿ ಸೋದರ ಸಂಬಂಧಿಗಳ ಸಪೋರ್ಟು ಮೀನರಾಶಿಯವರಿಗೆ ಖಂಡಿತವಾಗ್ಲೂ ಒಳ್ಳೆಯದೇ ಆಗತ್ತೆ. ಇನ್ನು ಗುರುಗಳೇ, ಮೀನರಾಶಿಯವರು ಇಂಥದ್ದೇ ದಿನ ಪಾರಾಯಣ ಅಥವಾ ಪೂಜೆಯನ್ನ ಮಾಡಿದ್ರೆ ಒಳಿತಾಗತ್ತೆ ಅನ್ನೋದಾಗಿ ಏನಾದರೂ ಇದೆಯಾ, ಹೇಗೆ? ಹೌದಮ್ಮ, ಶನಿ ಬಂದ ತಕ್ಷಣ ನಾವೇನು ಹೇಳ್ತೀವಿ, 7.7 ಇದೆ, ಅದ್ರ ಜೊತೆಗೆ ಆಂಜನೇಯನ ದರ್ಶನ ಮಾಡುವಂಥದ್ದಿದೆ, ಶನಿ ದರ್ಶನ ಮಾಡುವಂಥದ್ದಿದೆ. ಇವತ್ತು ವಿಶೇಷವಾಗಿ ಶನಿವಾರನೇ ಇರೋದ್ರಿಂದ ಶನೈಶ್ಚರನ ಆರಾಧನೆ ಮಾಡಿದರೆ ನೆಮ್ಮದಿ ಆಗತ್ತೆ. ಅದರ ಜೊತೆಗೆ ಜಾತಕದ ಚಂದ್ರನ ಮೇಲೆ ಶನಿ ಇರೋದ್ರಿಂದ ವಿಶೇಷ ಪರಿಹಾರ ಹೇಳ್ಕೊಡ್ತೀನಿ ಕೇಳಿ. ಮನಸ್ಸು ನೆಮ್ಮದಿಯಾಗಿರಬೇಕು ಅಂದ್ರೆ ಅಮ್ಮನವರ ಆರಾಧನೆ ಮುಖ್ಯ. ಹಾಗಾಗಿ ಶನಿವಾರ ಇದೆ ಗುರುಜಿ, ಇವತ್ತೇನು ಅಮ್ಮನವ್ರ ಆರಾಧನೆ ಹೇಳಿದ್ದೀರಾ ಅಂದ್ರೆ ಅದು ನೋಡಿ, ಪರಿಹಾರಕ್ಕೆ ವಾರಗಳಾಗಲಿ ಇದಾಗ್ಲಿಲ್ಲ, ಮುಹೂರ್ತಕ್ಕೆ ವಾರಗಳಿದೆ. ಪರಿಹಾರಕ್ಕೆ ನೀವೇನು ಮಾಡ್ಕೋಬೇಕು, ಚಂದ್ರ ಚೆನ್ನಾಗಾಗಬೇಕು ಅಂದ್ರೆ ಅಮ್ಮನವ್ರ ದರ್ಶನನೇ ಮಾಡ್ಬೇಕ್ರಿ. ಅದರ ಹೊರತು ಬೇರೆ ಯಾವುದೇ ಪರಿಹಾರಗಳು ಸಿಗೋದಿಲ್ಲ. ಇವತ್ತು ಶನಿವಾರ ಆಗಿದೆ, ಅಮ್ಮನವ್ರ ದರ್ಶನ ಮಾಡ್ಬೋದಾ ಅನ್ನುವಂಥ ಪ್ರಶ್ನೆ ಬಂದ್ಬಿಡುತ್ತೆ. ತಪ್ಪಿಲ್ಲಮ್ಮ, ಅವರು ಅಮ್ಮನವರು ಯಾವತ್ತಾದರೂ ಹೋಗಿ ಅವರನ್ನು ಪ್ರಾರ್ಥನೆ ಮಾಡೋದ್ರಿಂದ ಚಂದ್ರ
ಚೆನ್ನಾಗಾಗ್ತಾನೆ, ಚಂದ್ರ ಚೆನ್ನಾಗಾದ್ರೆ ನಿಮ್ಮ ರಾಶಿ ಚೆನ್ನಾಗಿರುತ್ತೆ. ಓಕೆ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಮೀನರಾಶಿಯ ಕುರಿತಂತೆ ಬಹಳಷ್ಟು ವಿಶೇಷ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಮತ್ತೊಮ್ಮೆ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮೀನರಾಶಿಯ ಕುರಿತಂತೆ ಗುರುಗಳು ಬಹಳ ಅರ್ಥಗರ್ಭಿತವಾದಂಥ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.